ಮನುಷ್ಯನ ಬದುಕಿನ ಉದ್ದೇಶದ ಬಗ್ಗೆ ತಿಳಿಸುತ್ತಾ ವಿಷಯ, ರಾಗ, ದ್ವೇಷ, ಭಾವನೆಗಳನ್ನು ತ್ಯಜಿಸಿದ ಸಾಧಕರಿಗೆ ಸಾಯುಜ್ಯ ಲಭಿಸುವುದು. ಅಂತೆಯೇ ದ್ವೇಷಿಸಿ ಕಠೋರ ವಾಕ್ ಮುಖಾಂತರ ಅನ್ಯರನ್ನು ತೆಗಳುವ ವ್ಯಕ್ತಿಯ ನಾಶ ಖಂಡಿತ ಎಂದು ಆಚಾರ್ಯರು ತಿಳಿಸಿರುವರು. ಜಗತ್ತಿನ ವೈಪರೀತ್ಯಗಳ ಬಗ್ಗೆ ತಿಳಿಸುತ್ತಾ ಬಂಗಾರದಲ್ಲಿ ಪರಿಮಳವಿರದು, ಕಬ್ಬಿನ ಗಿಡ ಹಣ್ಣು ಉತ್ಪಾದಿಸದು, ಶ್ರೀಗಂಧದ ಮರ ಹೂಗಳನ್ನು ಬಿಡದು, ವಿದ್ವಾಂಸರು ನಿರ್ಧನರಾಗಿರುವರು ಹಾಗೂ ರಾಜ ಮಹಾರಾಜರು ದೀರ್ಘಾಯಸ್ಸು ಹೊಂದರು ಎಂದು ಆಚಾರ್ಯರು ತಿಳಿಸಿರುವರು. ಔಷಧಗಳಲ್ಲಿ ಅಮೃತ, ಉತ್ತಮ ಭೋಜನ ಸವಿದಾಗ ಪರಮಾನಂದ, ಜ್ಞಾನೇಂದ್ರಿಯಗಳಲ್ಲಿ ನೇತ್ರಗಳು ಶ್ರೇಷ್ಠ ಹಾಗೂ ಶರೀರದಲ್ಲಿ ಉತ್ತಮ ಭಾಗ ಶಿರಸ್ಸು ಎಂಬುದು ಸ್ಪಷ್ಟವಾಗುವುದು. ಬ್ರಾಹ್ಮಣರ ವಿದ್ವತ್ ಬಗ್ಗೆ ವಿವರಿಸುತ್ತಾ ಬಾನಿಗೆ ಸೇರಿದ್ದರೂ ಸೂರ್ಯ ಚಂದ್ರನಿಗೆ ಗ್ರಹಣ ಹಿಡಿಯುವ ಲೆಕ್ಕಾಚಾರ ಮಾಡಿರುವ ಬ್ರಾಹ್ಮಣರನ್ನು ವಿದ್ವಾಂಸರೆಂದು ಪರಿಗಣಿಸಲು ಸಂಕೋಚ ಪಡಬಾರದೆಂದು ಆಚಾರ್ಯರು ತಿಳಿಸಿರುತ್ತಾರೆ. ಸಾಧಕರು ಎಚ್ಚರಿಕೆಯಿಂದ ಬದುಕಬೇಕಾಗಿರುವುದೆಂದು ಆಚಾರ್ಯರು ತಿಳಿಸಿರುವರು. ಪರೀಕ್ಷೆಗೆ ತಯಾರಾಗುವ ವಿದ್ಯಾರ್ಥಿ, ರಸ್ತೆಯಲ್ಲಿ ಪಯಣ ಬೆಳೆಸುವ ಯಾತ್ರಿಕ, ಪಹರೆದಾರ, ಬೆದರಿಸಲ್ಪಡುವ ವ್ಯಕ್ತಿ ಮತ್ತು ಕೆಲಸದಾಳು ನಿದ್ರೆಯಲ್ಲಿ ಸಿಲುಕಿದರೆ ಅವರನ್ನು ಎಚ್ಚರಿಸುವುದು ಒಳಿತು. ಅಂತೆಯೇ ರಾಜರು, ಹಾವು, ಹುಲಿ, ಕಾಡುಹಂದಿ, ಗೆಳೆಯರು, ನಾಯಿ ಮತ್ತು ಮುಟ್ಟಾಳರು ನಿದ್ರಿಸುತ್ತಿದ್ದರೆ ಅವರನ್ನು ಎಚ್ಚರಿಸಬಾರದು. ಇಲ್ಲದ ಪಕ್ಷ ಅನರ್ಥ ಕಾಡಬಹುದೆಂದು ಆಚಾರ್ಯರು ತಿಳಿಸಿರುವರು. ಬ್ರಾಹ್ಮಣರು ಪತಿತರ ನೆರವು ಪಡೆಯಬಾರದು. ಮನುಜನು ತಮ್ಮ ನೈಜ ಸ್ವಭಾವವನ್ನು ತ್ಯಜಿಸಬಾರದು. ವಿಷವುಳ್ಳ ಹಾವು ತನ್ನ ಹೆಡೆ ಬಿಚ್ಚಿ ಮೇಲೆ ಬೀಳಬಲ್ಲ ವ್ಯಕ್ತಿಗಳನ್ನು ಹೆದರಿಸುತ್ತಿರಬೇಕು. ಅರ್ಥಾತ್ ವ್ಯಕ್ತಿ ಸೋಗಿನಿಂದ ಅಥವಾ ನಾಟಕೀಯವಾಗಿದ್ದು ಸಮಾಜವನ್ನು ನಿಯಂತ್ರಿಸಬೇಕೆಂದು ಆಚಾರ್ಯರು ತಿಳಿಸಿರುವರು. ಮುಟ್ಟಾಳರು ಕೆಲಸವನ್ನು ಯಾವ ಸಮಯದಲ್ಲಿ ಮಾಡಬೇಕೆನ್ನುವ ಅರಿವೇ ಪಡೆದಿರುವುದಿಲ್ಲ. ಮುಂಜಾನೆ ಜೂಜಾಡುತ್ತಾ ಮಧ್ಯಾಹ್ನ ಸುರಪಾನ ಮತ್ತು ಸ್ತ್ರೀ ಸುಖಗಳಲ್ಲಿ ನಿರತರಾಗಿ ಇರುಳಲ್ಲಿ ಕೊಲೆ, ದರೋಡೆ ಇತ್ಯಾದಿ ಹೇಯ ಕಾರ್ಯಗಳಲ್ಲಿ ಸಮಯ ಹರಣ ಮಾಡುತ್ತಾರೆ. ವ್ಯಕ್ತಿಯು ತನ್ನ ಉದ್ಧಾರಕ್ಕಾಗಿ ಸ್ವಯಂ ತಪಸ್ಸು ನಡೆಸಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುವಾಗ ಧೈರ್ಯ ಸ್ಥೈರ್ಯಗಳನ್ನು ಅನುಸರಿಸದಿದ್ದಲ್ಲಿ ಅವು ಮಿಂಚಿನಂತೆ ಮಾಯವಾಗಬಲ್ಲದೆಂದು ಆಚಾರ್ಯರು ತಿಳಿಸಿರುವರು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.